ಗುಡ್ ಮಾರ್ನಿಂಗ್ ಬಾಸ್. ರೈ, ಮಕ್ಕಳು ಟೀಚರ್ನ ನೋಡಿದಾಗ ಪ್ರೈಮರಿ ಸ್ಕೂಲಲ್ಲಿ ವಿಶ್ ಮಾಡ್ತಾರಲ್ಲ, ಹಾಗೆ ಮಾಡ್ತೀರಲ್ರಿ. ಕಾಮನ್ ಸೆನ್ಸ್ ಇಲ್ಲ. ಇದೇನು ಆಫೀಸ್ ಥರನ ಇದೆ? ನೀವು ಬರೀ ಟೀಚರ್ ಅಲ್ಲ ಬಾಸ್, ಹೆಡ್ ಮಾಸ್ಟ್ರು. ಏನೋ ಮಾಡಿರೋ ಕೆಲ್ಸಕ್ಕೆ ಪ್ರಮೋಷನ್ ಕೊಡ್ತೀರಾ, ಇನ್ಕ್ರಿಮೆಂಟ್ ಆಗುತ್ತೆ ಅಂತ ಲೈಟಾಗಿ ಬಕೆಟ್ ಹಿಡಿದ್ರೆ ಬರ್ತಾನೆ ಗರಂ ಆಗಿ ಬಂದಿದ್ದೀರಾ. ಮನ್ಸಲ್ಲಿ ಬೈಕೊಂಡಿದ್ದಾಯ್ತಾ? ಇವತ್ತೇನೇನು ಅಪಾಯಿಂಟ್ಮೆಂಟ್ಸ್ ಇದೆ ಹೇಳಿ. ಬಾಸ್, ನಿಮಗೆ ನಾನು ಮನಸ್ಸಲ್ಲಿ ಪ್ರೀತಿಯಿಂದ ಹೊಗಳಿರೋದು ಯಾವತ್ತು ಕೇಳಿಸೇ ಇಲ್ವಾ ಬಾಸ್? ಅದು ನೀವು ಮಾಡಿದ್ರೆ ತಾನೆ. ಶಾಕ್ ತೊಗೊಂಡಿದ್ದು ಸಾಕು, ಹೇಳಿದ್ದಕ್ಕೆ ಹೇಳಿ. ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಒಂದಿದೆ ಬಾಸ್. ವಿಕ್ರಾಂತ್ ಸರ್ ಆಫೀಸಿಗೆ ಬರ್ತಾರೆ ಅಂತ ಗೊತ್ತಾಯ್ತು. ಅವ್ರಿಗೆ ಯಾವ ಪೊಸಿಷನ್ ಕೊಡಬೇಕು ಅನ್ನೋದು ಡಿಸೈಡ್ ಆಗಬೇಕು ಬಾಸ್. ಅವ್ನು ಬಂದು ಕೆಲಸ ಮಾಡೋದು ಅಷ್ಟರಲ್ಲೇ ಇದೆ. ಬಟ್ ಸ್ಟಿಲ್ ಅವನಿಗೆ ಯಾಕೆ ಬೇಜಾರು ಮಾಡೋದು? ಹೇಗಿದ್ರು ಅಡ್ಮಿನ್ ಪೋಸ್ಟ್ ಖಾಲಿ ಇದೆಯಲ್ಲ, ಕೊಟ್ಬಿಡಿ. ಬಾಸ್, ಏನು ಹೇಳ್ತಾ ಇದ್ದೀರಾ? ಅದು ಅಮೂಲ್ಯ ಮೇಡಮ್ ಪೋಸ್ಟ್ ಅಲ್ವಾ? ಅದಕ್ಕೆ ಅಮೂಲ್ಯ ಮೇಡಮು ರಿಸೈನ್ ಏನಾದರೂ ಮಾಡಿದ್ರಾ? ಇಲ್ಲ ರೀ, ಅವಳು ಹೋಗಾಯ್ತು. ಅಮೂಲ್ಯ ಏನಿಲ್ಲ. ಯಾವಾಗ ಬಾಸ್? ದೇವರಿಗೆ ಕರಡಿನೇ ಇಲ್ಲ ಬಾಸ್. ಹೋಗೋ ವಯಸ್ಸಾದು, ಮದುವೆ ಇಲ್ಲ, ಮಕ್ಕಳಿಲ್ಲ, ಜೀವನ ಅಂದ್ರೆ ಏನು ಅಂತಾನೆ ನೋಡಿರ್ಲಿಲ್ಲ. ಪಾಪ ಬಾಸ್, ತುಂಬ ಬೇಜಾರಾಗ್ತಾ ಇದೆ. ನಮ್ಮೆಲ್ಲರ ನೆಚ್ಚಿನ ಎಂಪ್ಲಾಯಿ ಅಮೂಲ್ಯ ಮೇಡಮ್ ಇದಿಲ್ಲ. ತುಂಬಲಾರದ ನಷ್ಟ ಬಾಸ್, ಇದು ತುಂಬಲಾರದ ನಷ್ಟ. ಕಮೆನ್. ಹಾಯ್ ಬಾಸ್, ಹೇಗಿದ್ದೀರಾ? ಅಯ್ಯೋ ದೆವ್ವಾ ದೆವ್ವಾ ದೆವ್ವಾ. ಬಾಸ್ ಬಾಸ್, ನಾವು ಮಾತಾಡ್ತಾ ಇರೋದು ಕೇಳಿಸ್ಕೊಂಡ್ಬಿಡ್ತು ಅನ್ಸುತ್ತೆ ಬಾಸ್. ಅತೃಪ್ತ ಆತ್ಮ ಕ್ಯಾಬಿನ್ಗೆ ಬಂದ್ಬಿಟ್ಟಿದೆ ದೆವ್ವಾ. ಓವರ್ ಆಕ್ಟಿಂಗ್ ಮಾಡ್ತೀರಾ ಬಾಸ್? ನೀವೇ ಅಲ್ವಾ ಹೇಳಿದ್ದು ಅಮೂಲ್ಯ ಮೇಡಮ್ ಇನ್ನಿಲ್ಲ ಅಂತ? ನಾನು RIP ಅಂತ ವಿಶ್ ಮಾಡೋದು ಲೇಟ್ ಆಗಿದ್ದಕ್ಕೂ, ಇಲ್ಲ ಅಂದರೆ ಅವ್ರು ಹೋದ್ರು ಅಂತ ಆಫೀಸಿಗೆ ರಜಾ ಕೊಟ್ಟಿಲ್ಲ ಅಂತ ಆತ್ಮ ಕೋಪ ಮಾಡ್ಕೊಂಡು ಅವ್ರ ಅಣ್ಣನ ಕರ್ಕೊಂಡು ಸೀದಾ ಬಂದ್ಬಿಟ್ಟಿದೆ ಅನ್ಕೊಂಬಿಟ್ಟೆ ಬಾಸ್. ವಾಟ್? ನಾನು ಸತ್ತೋದೆ ಅಂತ ಹೇಳಿದ್ರಾ? ಅಮೂಲ್ಯ ಇನ್ನಿಲ್ಲ ಅಂತ ಹೇಳಿದ್ರು ಮೇಡಮ್. ಯಾವಾಗಲೂ ನ್ಯೂಸಲ್ಲಿ ಯಾರಾದರೂ ಹೊಗೆ ಹಾಕೊಂಡಾಗ ಹಾಗೆ ಅಲ್ವಾ ಹೇಳೋದು? ಅದಕ್ಕೆ ಹೋಗ್ಬಿಟ್ರೇನೋ ಅನ್ಕೊಂಡೆ. ಏನ್ ಬಾಸ್ ನೀವು ಇಂಥ ಫೇಕ್ ನ್ಯೂಸ್ ಎಲ್ಲ ಹಬ್ಬಿಸ್ತೀರಲ್ಲ? ನಿಮ್ಗೆ ರೂಮರ್ ಸ್ಪ್ರೆಡ್ ಮಾಡೋ ಕಾಯಿಲೆ ಬೇರೆ ಇದೆಯಾ? ಅಲ್ಲ, ನಾನು ನಿಮ್ಗೆ ಅಷ್ಟೊಂದು ಬೇಡವಾಗೋದ್ನಾ? ವಾಟ್ ಈಸ್ ದಿಸ್ ಬಾಸ್? ಶರಾಬ್ ಮೆಲೋ ಡ್ರಾಮಾ ಮಾಡಬೇಡ. ನೀವಿಬ್ರು ನಾನ್ಸೆನ್ಸ್ಗಳೇ. ಹಾಗಾದ್ರೆ ನೀವು ಹೇಳಿದ್ ಸುಳ್ಳ ಬಾಸ್? ಏಯ್, ನೀನು ಏನು ಮಾಡ್ತಿದ್ಯಾ? ನಿನ್ನ ಕೆಲಸ ಸೇರ್ಕೊಂಡಿದ್ದು ನಿಮ್ಮ ಅಕ್ಕ ಮದುವೆಗೆ ದುಡ್ಡು ಬೇಕು ಅಂತ ತಾನೆ. ನಿನಗೆ ಏನು ಕೆಲಸ ಇದೆ? ಈಗ ನಿಮ್ಮ ಅಕ್ಕ ಮದುವೆ ಆಗ್ತಿರೋ ನನ್ನ ತಮ್ಮನೇ ಅಂದಮೇಲೆ ಮದುವೆ ಖರ್ಚೆಲ್ಲ ನಾನೇ ನೋಡ್ಕೋತೀನಿ. ಹೇಗಿದ್ರು ನನಗೂ ನಿನಗೂ ಆಗ್ಬರೋದಿಲ್ಲ. ರಿಸೈನ್ ಮಾಡಿ ಜಸ್ಟ್ ಗೆಟ್ ಔಟ್. ಅಣ್ಣ, ನಂಗೆ ಗೊತ್ತಿತ್ತು, ಇದು ಮೊದಲೇ ಗೊತ್ತಿತ್ತು. ನಾನೇನೋ 1000 ಕನ್ಸು ಕಟ್ಕೊಂಡು ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಬಂದ್ರೆ ಬರ್ತಿದ್ದಾಗೆ ರಿಸೈನ್ ಮಾಡು ಅಂತಿದಾರಲ್ಲ ಅಣ್ಣ. ಇಲ್ಲಿ ಯಾರು ನ್ಯಾಯ ಕೊಡ್ಸೋರಿಲ್ವಾ? ಈ ಜಗತ್ತಲ್ಲಿ ನೀತಿ ಧರ್ಮಕ್ಕೆಲ್ಲ ಬೆಲೆನೇ ಇಲ್ವಾ? ಶರಾಬ್, ಇದು ರೋಡ್ ಅಲ್ಲ, ನನ್ನ ಕ್ಯಾಬಿನ್. ನೆನಪಿಲ್ಲಿ ನೋಡು, ಈ ಓವರ್ ಆಕ್ಟಿಂಗ್ ಎಲ್ಲ ಸ್ಟಾಪ್ ಮಾಡಿದ್ರೆ ಸರಿ. ನಾನು ನಿನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೆ ನಿಮ್ಮ ಅಕ್ಕನ ಮದುವೆಗೆ ಹೆಲ್ಪ್ ಆಗಲಿ, ನಿಮ್ಮ ಕಷ್ಟ ಇದೆ ಅಂತ. ಈಗ ಅದರ ಅವಶ್ಯಕತೆ ನಿನಗಿಲ್ಲ. ರಿಸೈನ್ ಮಾಡಿ ಜಸ್ಟ್ ಗೆಟ್ ದ ಹೆಲ್ ಔಟ್ ಫ್ರಮ್ ಹಿಯರ್. ನಾನು ಇಲ್ಲಿ ಅಡ್ಮಿನ್ ಆಗಿ ವರ್ಕ್ ಮಾಡಿದ್ದೀನಿ. HR ರೂಲ್ಸು, ಕಂಪ್ನಿ ಬೈಲಾ ಎಲ್ಲ ಗೊತ್ತು. ನೀವೇ ಕೆಲ್ಸದಿಂದ ತೆಗೆದ್ರೆ ನೀವು 1 ವರ್ಷದ ಸ್ಯಾಲರಿ ಕೊಡ್ಬೇಕಾಗತ್ತೆ. ಅದಕ್ಕೆ ನನ್ನ ಹತ್ರನೇ ರಿಸೈನ್ ಮಾಡ್ಸೋಕ್ ನೋಡ್ತಿದ್ಯಾ ಅಲ್ವಾ? ನಾನ್ ಮಾಡಲ್ಲ. ಏಯ್, ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಏನಿವಾಗ?
ಇನ್ನೊಂದು ಕೆಲಸದಿಂದ ಓಡಿಸೋದಕ್ಕೆ 1 ವರ್ಷದಲ್ಲ 10 ವರ್ಷ ಸ್ಯಾಲ್ರಿ ಆದರೂ ಕೊಡ್ತೀನಿ. And that too with all of the benefits. PF, pension, insurance, gratuity, everything. ಯಾಕಂದ್ರೆ ಬೆನ್ನಿಗೆ ಬಿದ್ದಿರೋ ಬೇತಾಳ ತೊಲಗ್ತು ಅಂದರೆ ಅದಕ್ಕಿಂತ ದೊಡ್ಡ ರಿಲ್ಯಾಕ್ಸೇಷನ್ ಇನ್ನೊಂದಿರೋದಿಲ್ಲ, ತಿಳ್ಕೊ. ಗೊತ್ತಿತ್ತು ಬಾಸ್, ನೀವು ಇದೇ ಡೈಲಾಗ್ ಹೊಡಿತೀರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇಷ್ಟುದ್ದ ಭಾಷಣ ಮಾಡೋರು ಮೊದಲು ನೀವೇನು ಹೇಳಿದ್ರಿ ಅಂತ ನೆನ್ಪಿಟ್ಕೋಬೇಕು. ನಾನೇನು ಹೇಳಿದ್ದೆ? ನಾನೇನು ಹೇಳಿದ್ದೆ? ಗೆಲ್ತೀನಿ ಅನ್ನೋ ಕೊಬ್ಬಲ್ಲಾಡಿದ ಮಾತು ಸೋತ್ಮೇಲೆ ಅದು ಮರ್ತೋಗೋದು ಕಾಮನ್ನು. ಪರವಾಗಿಲ್ಲ, ಸಂದರ್ಭ ಸಹಿತ ನಾನೇ ವಿವರಿಸ್ತೀನಿ. ಇನ್ನು 7 ಡೇಸಲ್ಲಿ ಪ್ರಾಪರ್ ರೀಸನ್ ಹುಡುಕಿ ನೀನು ಟರ್ಮಿನೇಟ್ ಮಾಡ್ತೀನಿ, ನೋಡ್ತಿರು. ಒಂದ್ ವೇಳೆ ಆಗಿಲ್ಲ ಅಂದ್ರೆ? ಒಂದು ವೇಳೆ ಆಗಲಿಲ್ಲ ಅಂದರೆ ನಾನು ನೀನು ಹೇಳ್ದಾಗ ಕೇಳ್ತೀನಿ. ಓಹೋ, ಈಗ ನೆನ್ಪಾಯ್ತಾ ಬಾಸ್? ಆಗ್ಲೇಬೇಕು ಅಂತ ತಾನೇ ಹೇಳಿದ್ದು. 7 ದಿನದಲ್ಲಿ ನನ್ನನ್ನೇನಾದ್ರೂ ಟರ್ಮಿನೇಟ್ ಮಾಡಕ್ಕಾಗದೆ ಸೋತ್ರೆ ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ರಿ. ಈಗ ನೀವೇನಾದ್ರೂ ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಅಂದ್ರೆ ಏನಾಗ್ಬೋದು ಅಂತ ಒಂದ್ಸಲ ವಿಚಾರ ಮಾಡಿ ನೋಡಿ. ಅಯ್ಯೋ, ಈಗಲೇ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ ಮೇಡಮ್. ಅದೇನು ಅಂತ ನೀವೇ ಹೇಳ್ಬಿಡಿ. ಇಲ್ಲಿವರೆಗೂ ನಿಮ್ಮ ಬಾಸ್ ದಿ ಗ್ರೇಟ್ ಬಿಸ್ನೆಸ್ ಟೈಕೂನ್ ವೇದಾಂತ್ ವಸಿಷ್ಠಗೆ ಶುಂಠಿ ಶಂಕರ, ಸಿಡುಕ್ಮುತಿ ಸಿದ್ದಪ್ಪ, ವಿಚಿತ್ರ ಕಾಯಿಲೆ ಇರೋನು, ಐಗ ಸಂಘದ ಅಧ್ಯಕ್ಷ ಅಂತಷ್ಟೇ ನಿಕ್ನೇಮ್ಗಳಿದ್ವು. ಈಗೇನಾದ್ರೂ ಮಾತಿಗೆ ತಪ್ಪಿದ್ರೆ ವಚನ ಭ್ರಷ್ಟ ವೇದಾಂತ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗೋ ತರ ಟಾಮ್ ಟಾಮ್ ಆಗುತ್ತೆ. Just shut up. Bloody nonsense. ಎಲ್ಲದಕ್ಕೂ ಇಷ್ಟುದ ಲೆಕ್ಚರ್ ಕೊಡ್ಬೇಡ, ಆಯ್ತು? ಅದೇನು ಮಾಡಬೇಕು ಹೇಳು. ಮೇಡಮ್ ಅದು ಸರಿ, ಅದೇನು ಐಗ ಅಂದರೆ? ಆಲ್ ಇಂಡಿಯಾ ಗರ್ಲ್ಸ್ ಹೇಟಿಂಗ್ ಅಸೋಸಿಯೇಷನ್, ಅಖಿಲ ಭಾರತ ಸ್ತ್ರೀ ದ್ವೇಷಿಗಳ ಸಂಘ. ಏನ್ ಮಾಡ್ಬೇಕು ಅಂತ ಕೇಳ್ದೆ ಅಲ್ವಾ?